ಗಂಡಸಿ ಹೋಬಳಿಯ ಮುದುಡಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ಟ್ರಸ್ಟ್, ಬೆಂಗಳೂರಿನ ವಾರಿ ಫೌಂಡೇಶನ್ ಮತ್ತು ಮೈಸೂರಿನ ಕಲ್ಪವೃಕ್ಷ ಟ್ರಸ್ಟ್ ಹಾಗೂ ಮುದುಡಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಮುದುಡಿ ಗ್ರಾಮದಲ್ಲಿ ಸಂಭ್ರಮ, ಸಡಗರ, ಶ್ರದ್ಧಾಭಕ್ತಿಯೊಂದಿಗೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ವೈಭವ ಪೂರಿತವಾಗಿ ಜರುಗಿತು. ಶನಿವಾರ ರಾತ್ರಿ 7 ಗಂಟೆಗೆ ಮುದುಡಿ ಗ್ರಾಮದೇವತೆ ಶ್ರೀ ಕೋಟೆ ಮಾರಮ್ಮ ದೇವಿಯವರನ್ನು ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಮಂಟಪದ ಬಳಿಗೆ ಆಹ್ವಾನಿಸಿ ಶ್ರೀ ವೀರಾಂಜನೇಯ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಗುಂಡೂರಾವ್ರವರಿಂದ ಧ್ವಜಾರೋಹಣದ ನಂತರ ಭಜನೆ, ದೇವರ ನಾಮ, ಭಕ್ತಿಗೀತೆ, ಕೀರ್ತನೆ, ಗೋವಿಂದನ ಸಹಸ್ರನಾಮಾವಳಿಯ ಬಿರುದಾವಳಿಯೊಂದಿಗೆ ಆಗಮಿಕ ಅರ್ಚಕರು ಮತ್ತು ಪುರೋಹಿತರ ತಂಡದಿಂದ ಶ್ರದ್ಧಾಭಕ್ತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನೆರವೇರಿತು. ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀವಾರಿ ಫೌಂಡೇಶನ್ನ ವೆಂಕಟೇಶಮೂರ್ತಿ ಜಗದೊಡೆಯ, ಗರುಡಾರೂಢ ಶ್ರೀ ಶ್ರೀನಿವಾಸ ಸ್ವಾಮಿ ಕೈಲಾಸದಿಂದ ನೇರವಾಗಿ ಭೂಲೋಕದ ಮುದುಡಿ ಗ್ರಾಮಕ್ಕೆ ಆಗಮಿಸಿದ್ದು, ತಿರುಮಲ ತಿರುಪತಿಗೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮನ ಇಚ್ಛೆಯಂತೆ ಶ್ರೀನಿವಾಸನ ದರ್ಶನ ಮಾಡಲು ಸಾಧ್ಯವಾಗುವುದಿಲ್ಲ. ಭಗವಂತನೇ ತಮ್ಮ ಮನೆಯ ಬಳಿಗೆ ಆಗಮಿಸಿದ್ದು, ತಮ್ಮ ಕಷ್ಟ, ದುಃಖ, ಮನುಕಾಮನೆಗಳನ್ನು ತಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ತಮ್ಮ ಕೋರಿಕೆಗಳನ್ನು ಶ್ರೀನಿವಾಸ ಈಡೇರಿಸಲಿದ್ದಾರೆ ಶ್ರೀ ವೀರಾಂಜನೇಯ ಸ್ವಾಮಿ ಟ್ರಸ್ಟ್ ವತಿಯಿಂದ ಮೈಸೂರು ಶಿವಮೊಗ್ಗ ರಸ್ತೆಯ ಮುದುಡಿ ಗ್ರಾಮದ ಬಳಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿದ್ದು, 3 ಕೋಟಿ ವೆಚ್ಚದಲ್ಲಿ ಭಕ್ತಾದಿಗಳ ಸಹಕಾರದೊಂದಿಗೆ ನಿರ್ಮಾಣ ಕಾರ್ಯ ಸದ್ಯದಲ್ಲೇ ಪ್ರಾರಂಭಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಗುಂಡೂರಾವ್, ಶ್ರೀ ವಾರಿ ಫೌಂಡೇಶನ್ ವೆಂಕಟೇಶಮೂರ್ತಿ ಕಲ್ಪವೃಕ್ಷ ಟ್ರಸ್ಟ್ ಅಧ್ಯಕ್ಷ ನಾಗೇಂದ್ರ, ಕಾರ್ಯದರ್ಶಿ ಗುರುಪ್ರಸಾದ್ ಹಾಗೂ ಮುದುಡಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. गोविन्देति सदा स्नानं, गोविन्देति सदा जपम्, गोविन्देति सदा स्नानं, गोविन्देति सदा जपम्, गोविन्देति सदा स्नानं, ಶ್ರೀನಿವಾಸ